ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 4:45 ಆಗಿದೆ. ಇವತ್ತು ಏನಕ್ಕೆ ಇಷ್ಟು ಬೇಗ ಎದ್ದಿದ್ದೀವಿ ಅಂದರೆ ಒಂದು ಜಾಗಕ್ಕೆ ಹೋಗಬೇಕಿತ್ತು, ಹಂಗಾಗಿ ಬೇಗನೆ ಎದ್ದಿದ್ದೀವಿ ಇವತ್ತು. ಇನ್ನು ಬೇಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಹೊರಗಡೆ ಬಂದೆ. ಬಾಗಿಲಿಗೆ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕೋಣ ಅಂತ. ಹೊರಗಡೆ ನೋಡಿದ್ರೆ ಬೆಳಕಾಗಿಲ್ಲ, ಇನ್ನು ಕತ್ಲು ಇದೆ. ರಂಗೋಲಿ ಎಲ್ಲ ಹಾಕಿದ್ದಾದಮೇಲೆ ಬೇಗ ರೆಡಿ ಆಗಿಬಿಟ್ಟೆ. ಬೆಳಿಗ್ಗೆ 5:15ಗೆ ಟ್ರೈನ್ ಇದೆ, ಆ ಟ್ರೈನಿಗೆ ಹೋಗಬೇಕಿತ್ತು ನಾವು. ಇನ್ನು ಮಕ್ಕಳು ಎದ್ಬಿಟ್ರೆ ರೆಡಿ ಆಗೋದಕ್ಕೆ ಬಿಡೋದಿಲ್ಲ, ಹಠ ಮಾಡಿಬಿಡ್ತಾರೆ, ನಿದ್ದೆ ಟೈಮ್ ಬೇರೆ. ಹಂಗಾಗಿ ಫಸ್ಟು ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ಆಮೇಲೆ ಮಕ್ಕಳನ್ನ ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ. ನಾವು ಹೋಗ್ತಾ ಇರೋದು ಎಲ್ಲಿಗಪ್ಪ ಅಂದರೆ ತಿಪ್ಟೂರಿಗೆ ಹೋಗ್ತಾ ಇದ್ದೀವಿ, ನಮ್ಮ ಅಕ್ಕ ಮನೆಗೆ. ಮತ್ತು ನಾವು ಅಲ್ಲಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕು. ಯಾವ ಜಾಗ ಅಂತ ಹೇಳ್ತೀನಿ. ಮಕ್ಕಳಿಗೆ ಸ್ನಾನ ಮಾಡಿಸೋದಕ್ಕೆ ಆಗೋದಿಲ್ಲ, ಟೈಮ್ ಆಗಿಬಿಡುತ್ತೆ. ಟ್ರೈನು 5:15ಗಿದೆ. ಇನ್ನು ನಿದ್ದೆಯಲ್ಲಿ ಎಬ್ಬಿಸ್ಬಿಟ್ರೆ ಮಕ್ಕಳು ಹಠ ಮಾಡ್ತಾರೆ. ಹಂಗಾಗಿ ನಮ್ಮ ಅಕ್ಕ ಮನೆಗೆ ಹೋಗಿನೇ ಸ್ನಾನ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಬೇಗ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದಾಯಿತು. ನಾನು ರೆಡಿ ಆಗೋ ಅಷ್ಟರೊಳಗೆ ಹಸ್ಬೆಂಡು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆನೂ ಮುಗಿಸ್ಕೊಂಡ್ರು. ನಮಗೆ ದೇವ್ರ ಪೂಜೆ ಮಾಡ್ದಲ್ಲಿ ಇರೋಕ್ಕಂತೂ ಆಗೋದಿಲ್ಲ, ಮನಸ್ಸಿಗೆ ಸಮಾಧಾನವೂ ಆಗೋದಿಲ್ಲ. ಪೂಜೆ ಎಲ್ಲ ಮಾಡಿದ್ರೆ ಒಂಥರ ಮನಸ್ಸಿಗೆ ನೆಮ್ಮದಿ. ನನ್ನ ಹಸ್ಬೆಂಡ್ ಅಂತೂ ನನಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ತುಂಬ ಪುಣ್ಯ ಮಾಡಿದ್ದೀನಿ ಅನಿಸುತ್ತೆ ನನಗಂತೂ. ಇನ್ನು ಡೈಲಿ ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಯೋದು ಅಭ್ಯಾಸ ಆಗಿಬಿಟ್ಟಿದೆ ನಮಗೆ. ಟ್ರೈನಿಗೆ ಹೋಗೋಣ ಅಂತ ಹೇಳಿ ಬೆಳಗ್ಗೆ ಬೇಗನೆ ಎದ್ದು ಎಷ್ಟು ಬೇಗ ರೆಡಿ ಆದ್ವಿ. ಟ್ರೈನ್ ಸಿಗಲಿಲ್ಲ, ಟ್ರೈನ್ ಮಿಸ್ ಆಗಿಬಿಡ್ತು. ಮಕ್ಕಳು ಮಲಗಿದ್ರು, ಹಾಗೆ ಎದ್ಕೊಂಡು ಬಸ್ಸಿಗೆ ಹೋಗೋಣ ಅಂತೇಳಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ನಮಗೆ ಇನ್ನೂ ಬಸ್ ಬಂದಿರಲಿಲ್ಲ. ಮಕ್ಕಳು ಅಂಗಡಿನ ನೋಡಿಬಿಟ್ಟು ನಮಗೆ ಏನಾದರೂ ಕೊಡಿಸ್ಬನ್ನಿ ಅಂತ ಒಂದೇ ಸಮ ಹಠ ಮಾಡ್ತಾಯಿದ್ರು. ಅವ್ರ ಪಪ್ಪನೇ ನಾನೇ ಏನಾದರೂ ಕೊಡಿಸ್ಕೊಂಬರ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೊರಗಡೆ ತಿನ್ನಬಾರ್ದು ಅಂದರು ಕೇಳೋದಿಲ್ಲ ಮಕ್ಕಳು ಸ್ವಭಾವನೇ ಅಷ್ಟು. ಫೈನಲಿ ಬಸ್ ಬಂತು. ಬಸ್ಸೆಲ್ಲ ಪೂರ್ತಿ ಖಾಲಿ ಇದೆ, ಯಾರೂ ಹತ್ತಿರಲಿಲ್ಲ, ಇನ್ನು ನಾವೇ ಫಸ್ಟ್ ಹತ್ತಿದ್ದು. ಇನ್ನು ಇವ್ರು ನೋಡಿ ಬೆಳಗ್ಗೆನೇ ಚಿಪ್ಸ್ ತೊಗೊಂಬಂದ್ಬಿಟ್ಟಿದ್ದಾರೆ. ಬೇಡ ಅಂದರೆ ಕೇಳೋದೇ ಇಲ್ಲ, ಒಂದೇ ಸಮ ಹಠ ಮಾಡಿಬಿಡ್ತಾರೆ, ಅಳೋದು ಕಿಚ್ಚೋದು ಎಲ್ಲ ಮಾಡಿಬಿಡ್ತಾರೆ. ನಮಗೆ ಬೈಯೋದಕ್ಕೂ ಆಗೋದಿಲ್ಲ, ಹೊಡೆಯೋದಕ್ಕೂ ಆಗೋದಿಲ್ಲ, ಅಂಥ ಸಿಚುವೇಶನ್ ಆಗಿಬಿಡುತ್ತೆ ನಮಗೆ. ಬೆಳಗ್ಗೆನೇ ಚಿಪ್ಸು, ಬನಾನಾ ಚಿಪ್ಸು ಬೆಳಗ್ಗೆನೇ ತಿನ್ನೋದಾ? ವಾಮಿಟ್ ಆಗಲ್ಲ ಖಾಲಿ ಹೊಟ್ಟೆಗೆ ಚಿಪ್ಸ್ ತಿಂದರೆ? ಮಾತೇ ಕೇಳಲ್ವಲ್ಲ ನೀವು. ಅಪ್ಪ ಮಕ್ಕಳು ಬೆಳಗ್ಗೆನೇ ಚಿಪ್ಸ್ ತಿಂತಾ ಇದ್ದಾರೆ. ಎಷ್ಟು ಎಂಜಾಯ್ ಮಾಡಿಕೊಂಡು ಅವ್ರ ಪಾಡಿಗೆ ಅವ್ರು ತಿಂತ ಕೂತಿದ್ದಾರೆ. ಫೈನಲಿ ಬಸ್ ಹೊರಡ್ತು. ನಮಗೂ ಆಲ್ರೆಡಿ ಟೈಮ್ ಆಗೋಯ್ತು. ನಾವು ತಿಪ್ಟೂರಿಗೆ ಹೋಗಿ ಮತ್ತೆ ನಾವು ಅಲ್ಲಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕು. ಹಾಗೆ ದಾರಿನಲ್ಲಿ ಹೋಗ್ತಾ ನಾನು ಹೈಸ್ಕೂಲು ಕಂಪ್ಲೀಟ್ ಮಾಡಿದ್ದು ಇದೇ ಸ್ಕೂಲಲ್ಲಿ, ಬಾಣಾವರ ಕೋಡಿಮಠ ಹೈಸ್ಕೂಲು. ಬಸ್ಸು ತುಂಬ ಸ್ಪೀಡ್ ಇತ್ತು, ಹಾಗಾಗಿ ವಿಡಿಯೋ ಸರಿಯಾಗಿ ಮಾಡ್ಕೊಳ್ಳೋಕೆ ಆಗಲಿಲ್ಲ ನನಗೆ. ಹಾಗೆ ಇಲ್ಲಿ ಇನ್ನೊಂದು ಪ್ಲೇಸ್ ಇದೆ. ಈ ಜಾಗನ ಲೈಫಲ್ಲೇ ಮರೆಯೋಕ್ಕಾಗೋದಿಲ್ಲ ನಾನು. ಯಾಕಂದರೆ ಇಲ್ಲಿ ಕಂಪ್ನಿ ಇದೆ ಮುಂದೆ, ಇಲ್ಲಿ ಕೆಲಸ ಮಾಡಿದ್ದೀನಿ ನಾನು. 3 ವರ್ಷ ಕೆಲಸ ಮಾಡಿದ್ದೀನಿ. ಹಸ್ಬೆಂಡ್ ಕೂಡ ಕೆಲಸ ಮಾಡಿದ್ದಾರೆ. ನಾನು ಮತ್ತು ನನ್ನ ಹಸ್ಬೆಂಡು ಫಸ್ಟು ಮೀಟ್ ಆಗಿದ್ದು ಇಲ್ಲೇ, ನಮ್ಮ ಪ್ರೀತಿ ಶುರುವಾಗಿದ್ದು ಇಲ್ಲೇ. ನಾವು ಮದುವೆ ಆದಮೇಲೂ ಕೂಡ ಇಲ್ಲಿ 4 ತಿಂಗಳು ಕೆಲಸ ಮಾಡಿದ್ದೀವಿ. ಆಮೇಲೆ ಕೊರೋನಾ ಲಾಕ್ಡೌನು ಅಂತೇಳಿ ಕೆಲಸ ಬಿಟ್ಬಿಟ್ವಿ, ಹೋಗೋಕ್ಕಾಗಲಿಲ್ಲ. ಅವ್ರು ಎಲ್ಲೋ ಇದ್ದರು, ನಾನು ಎಲ್ಲೋ ಇದ್ದೆ. ಋಣಾನುಬಂಧ ನೋಡಿ, ಋಣಾನುಬಂಧ ರೂಪೇಣ ಪಶುಪತಿ ಸುತಾಲಯ ಅನ್ನೋದು ಸುಳ್ಳಲ್ಲ ನೋಡಿ. ಗಂಡ ಹೆಂಡತಿ ಸಂಬಂಧ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತಂತೆ. ಯಾರಿಗೆ ಯಾರು ಸಿಗಬೇಕು ಅನ್ನೋದು ಕೂಡ ಭಗವಂತ ಬರೆದು ಕಳಿಸಿರ್ತಾನಂತೆ. ಅವರು ಇಲ್ಲಿ ಕೆಲಸ ಮಾಡೋಕ್ಕೆ ಅಂತ ಬಂದರು, ನಾನು ಇಲ್ಲಿ ಕೆಲಸ ಮಾಡ್ತಾಯಿದ್ದೆ. ಒಂದೇ ಕಡೆ ಕೆಲಸ ಮಾಡೋದ್ರಿಂದ ಫಸ್ಟು ಫ್ರೆಂಡ್ ಆಗಿದ್ವಿ, ಆಮೇಲೆ ಪ್ರೀತಿ ಆಯಿತು, ಆಮೇಲೆ ಮದುವೆ ಆಗೋಣ ಅಂತ ಡಿಸೈಡ್ ಮಾಡಿ ಮದುವೆ ಆಗಿ ಈಗ ಲೈಫ್ ಲೀಡ್ ಮಾಡ್ತಾಯಿದ್ದೀವಿ. ಮುದ್ದಾಗಿರೋ ಇಬ್ಬರು ಹೆಣ್ಮಕ್ಳಿದ್ದಾರೆ. ಲೈಫ್ ಈಸ್ ಸೋ ಬ್ಯೂಟಿಫುಲ್ ಅನಿಸುತ್ತೆ ನನಗಂತೂ. ಫೈನಲಿ ನಮ್ಮ ಅಕ್ಕ ಮನೆಗೆ ಬಂದ್ವಿ. ಇವರು ನಮ್ಮ ಅಕ್ಕನ ಮಗ, ನನಗೂ ಮಗನೇ ಆಗಬೇಕು. ಸೊ ಬರೋ ಅಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿದೆ. ನಾವು ಇನ್ನೂ ಒಂದು ಜಾಗಕ್ಕೆ ಹೋಗಬೇಕು, ಹೇಳ್ತೀನಿ ಯಾವ ಜಾಗ ಅಂತ. ನಾವೆಲ್ಲ ರೆಡಿಯಾಗಿ ಆಗಿದೆ. ಇನ್ನು ನನ್ನ ಮಕ್ಳಿಗೆ ಅಷ್ಟೇ ಸ್ನಾನ ಮಾಡಿಸಿ ರೆಡಿ ಮಾಡಬೇಕು. ನಮ್ಮ ಅಕ್ಕನ ಮಕ್ಕಳು ಆಲ್ರೆಡಿ ರೆಡಿ ಆಗಿದ್ದಾರೆ. ಇನ್ನು ಇದು ನಮ್ಮ ಅಕ್ಕನ ಮಗಳು ಒಂದು ಹತ್ರ ನಿಲ್ಲೋದಿಲ್ಲ, ತುಂಬ ಅಂದರೆ ತುಂಬ ನಾಟಿಗಲ್ಲು. ಒಂದು ಸೆಕೆಂಡ್ ಸುಮ್ಮನೆ ಇರೋದಿಲ್ಲ ನೋಡಿ. ಆಗಲೇ ಸ್ಟೆಪ್ಸ್ ಮೇಲೆ ಹತ್ಬಿಟ್ಟಿದ್ದಾಳೆ ಒಬ್ಳೇ. ಚಿಕ್ಕ ಮಕ್ಕಳಿರೋ ಮನೇಲಂತೂ ತುಂಬ ಕೇರ್ಫುಲ್ಲಾಗಿರಬೇಕು ತಂದೆ ತಾಯಿ. ಒಂದೊಂದು ಟೈಮಲ್ಲಿ ಎಷ್ಟೇ ಕೇರ್ಫುಲ್ಲಾಗಿದ್ರೂ ಕೂಡ ಏನೆಲ್ಲ ಇನ್ಸಿಡೆಂಟ್ಗಳು ನಡೆದ್ಬಿಡ್ತವೆ. ಮಕ್ಕಳು ನೇಚರೇ ಹೆಂಗೆ, ಒಂದು ಹತ್ರ ಸುಮ್ಮನೆ ಇರೋದಿಲ್ಲ, ಏನಾದರೂ ತರಲೆ ಕೆಲಸ ಮಾಡ್ತಿರ್ತಾರೆ, ಹಠ ಮಾಡ್ತಿರ್ತಾರೆ. ಮನೇಲಿರೋರು ಕೇರ್ಫುಲ್ಲಾಗಿ ನೋಡ್ಕೋಬೇಕಷ್ಟೆ. ಇನ್ನು ನನ್ನ ದೊಡ್ಡ ಮಗಳಿಗಂತೂ ನಮ್ಮ ಅಕ್ಕನ ಮಗಳು ಕಂಡ್ರೆ ತುಂಬ ಇಷ್ಟ. ಮುದ್ದು ಮಾಡ್ತಿರ್ತಾಳೆ, ತಪ್ಕೊತಾಳೆ, ಮುತ್ತು ಕೊಡ್ತಾಳೆ,
ಕೊನೆಗೆ ಅಳಿಸ್ಬಿಡ್ತಾಳೆ ಅವಳನ್ನ, ಆದರೂ ಬಿಡೋದಿಲ್ಲ, ಅಷ್ಟು ಇಷ್ಟ ಮಾಡ್ತಾಳೆ. ಹಿಂಗೆ ಮನೆ ತುಂಬ ಮಕ್ಕಳು ಇದ್ದರೆ ನೋಡೋದಕ್ಕೆ ಎಷ್ಟು ಖುಷಿ ಅನಿಸುತ್ತಲ್ವ. ಅವ್ರು ಮಾಡೋ ತರಲೆ ಕೆಲಸಗಳು, ಆ ತುಂಟತನ ನೋಡೋದಕ್ಕೆ ಖುಷಿ ಅನಿಸುತ್ತೆ. ಹಾಗೆ ಅವ್ರನ್ನ ಮೇಂಟೈನ್ ಮಾಡೋದು ಕೂಡ ಅಷ್ಟೇ ಕಷ್ಟ ಇದೆ. ಅಷ್ಟು ಟಾರ್ಚರ್ ಕೊಡ್ತಾರೆ. ಒಂದೊಂದು ಸಲ ಅವ್ರನ್ನ ಸಮಾಧಾನ ಮಾಡೋಕ್ಕೆ ಆಗೋದಿಲ್ಲ, ಅಷ್ಟು ಹಠ ಮಾಡಿಬಿಡ್ತಾರೆ. ಚೇತು, ಮೊಬೈಲ್ ಬಿಡು ಸಾಕು, ಬರೀ ಮೊಬೈಲ್ ನೋಡ್ತಾ ಇರ್ತೀವಲ್ಲ ಯಾವಾಗ್ಲೂ. ಏನು ಪೋಸ್ ಕೊಡ್ತಾ ಇದೆಯಾ? ಅಬ್ಬ ಬೇಬಿ, ಸ್ಮೈಲ್ ಮಾಡು, ಸ್ಮೈಲ್ ಸ್ಮೈಲ್. ಶಿವಾನಿ ಎಲ್ಲ ಹೋಗಿದ್ದಾಳಲ್ಲ ಚೇತ? ಇಲ್ಲಿ ನೋಡು ಪಾಪ, ಪಾಪ ಕಾಣ್ತಾ ಇಲ್ಲ. ಶಿವಾನಿ ಎಲ್ಲಿ? ಶಿವಾನಿ ಕಳ್ಳ ಇವಳು ಒಂದು ಹತ್ರ ಸುಮ್ಮನೆ ಇರಲ್ವಲ್ಲ. ಇವಳು ಹೆಂಗೆ ಮೇಂಟೈನ್ ಮಾಡ್ತೀವಳನ್ನ? ಹಾಂ, ಇವಳು ಶರ್ಟ್ ಮುಚ್ಕೊಂಡಿರೋದು ಮಗುಗೆ. ಕಳ್ಳ, ಓ ಕಳ್ಳ. ಏನು ಸಮಾಚಾರ? ತಿಂಡಿ ತಿಂದ್ರಾ? ಹಾಂ, ತಿಂಡಿ ಆಯ್ತಾ? ಏನು ತಿಂದಪ್ಪ? ಏನು ತಿಂದೆ? ಪಲಾವು. ಎಷ್ಟು ತಿಂದೆ? ಎಷ್ಟು ತಿಂದಪ್ಪ? 10 ಪಲಾವ್ ತಿಂದ? ಹಾಂ, ಟೈಮ್ ಬೇರೆ ಆಗಿತ್ತು. ಮಕ್ಕಳಿಗೆಲ್ಲ ಬೇಗ ಬೇಗ ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸಿ ನಾವು ಎಲ್ಲರೂ ತಿಂಡಿ ತಿಂದ್ಕೊಂಡು ಮನೆಯಿಂದನೇ ಆಟೋ ಮಾಡಿಕೊಂಡು ಹೊರಟ್ವಿ. ನಾವು ಎಲ್ಲಿಗಪ್ಪ ಅಂದರೆ, ನಾವು ಬಂದಿದ್ದು ತಿಪ್ಟೂರಿಂದ 20 ಕಿಲೋಮೀಟ್ರ್ ಆಗುತ್ತೆ. ದೇವಸ್ಥಾನ ನಾಗೇಶ್ವರ ದೇವಸ್ಥಾನ ಅಂತ ಇದೆ, ನವಿಲೆ, ನಾಗರ ನವಿಲೆ ಅಂತ ಕರೀತಾರೆ. ಸೊ ಅಲ್ಲಿಗೆ ಬಂದ್ವಿ ನಾವು. ನಾನು ಯಾವತ್ತೂ ದೇವಸ್ಥಾನ ನೋಡಿಲ್ಲ, ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ನಾನು ಮೊಬೈಲಲ್ಲಿ ತುಂಬ ವೀಡಿಯೋಗಳು ನೋಡಿದ್ದೆ ಈ ದೇವಸ್ಥಾನದ ಬಗ್ಗೆ, ಹಂಗಾಗಿ ಒಂದು ಸಲ ಬಂದು ಹೋಗೋಣ ಅಂತ ಹೇಳಿ ಫ್ಯಾಮಿಲಿ ಎಲ್ಲ ಬಂದಿದ್ವಿ. ದೇವಸ್ಥಾನದ ಎಂಟ್ರೆನ್ಸಲ್ಲೇ ಕಲ್ಯಾಣಿ ಸಿಗುತ್ತೆ, ನೋಡೋದಕ್ಕೆ ಬಾವಿ ಥರನೇ ಇದೆ. ಇನ್ನು ನಮ್ಮ ಮಕ್ಕಳಂತೂ ನೀರು ನೋಡಿಬಿಟ್ರೆ ಸುಮ್ಮನೆ ಅಂತೂ ಇರೋದಿಲ್ಲ, ಹತ್ರದಲ್ಲಿ ಹೋಗಿ ನೋಡ್ತಾಯಿದ್ರು. ಅದರೊಳಗಡೆ ತುಂಬ ಮೀನುಗಳಿದ್ದಾವೆ, ಎಲ್ಲ ಒಂದೇ ಥರದ ಮೀನುಗಳು, ಸ್ವಲ್ಪ ದೊಡ್ಡದಾಗೇನೆ ಇದ್ವು ಮೀನುಗಳು. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು, ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ದಾವೆ ನೀರೊಳಗಡೆ. ಮಕ್ಕಳಿಗಂತೂ ತುಂಬ ಖುಷಿ ಆಗೋಯಿತು. ಅವರಿಗೆ ನೀರೊಳಗಡೆ ಮೀನಿರೋದು ಗೊತ್ತಿರಲಿಲ್ಲ, ಹತ್ರ ಬಂದು ನೋಡಿದಾಗಲೇ ಅವ್ರಿಗೆ ಗೊತ್ತಾಗಿದ್ದು. ಮೀನುಗಳನ್ನ ನೋಡಿ ಅವ್ರ ಎಕ್ಸೈಟ್ಮೆಂಟ್ ತಡೆಯೋಕ್ಕೆ ಆಗ್ತಾಯಿರಲಿಲ್ಲ, ಅಷ್ಟೊಂದು ಎಂಜಾಯ್ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಎಂಟ್ರೆನ್ಸಲ್ಲಿ. ಮೀನುಗಳನ್ನೆಲ್ಲ ನೋಡಿಕೊಂಡು ದೇವಸ್ಥಾನದೊಳಗಡೆ ಪೂಜೆ ಮಾಡಿಸ್ಕೊಳ್ಳೋಣ ಅಂಥೇಳಿ ಹೋದ್ವಿ. ಈ ದೇವಸ್ಥಾನದ ವಿಶೇಷತೆ ಏನು ಅಂದರೆ, ದೇವಸ್ಥಾನದ ಸುತ್ತಲೂ ಕೂಡ ನಾಗರ ಕಲ್ಲುಗಳಿದ್ದಾವೆ. ಇಲ್ಲಿನ ವಿಶೇಷತೆ ಏನು ಅಂದರೆ, ಯಾರಿಗಾದ್ರೂ ಸರ್ಪದೋಷ, ಕುಜದೋಷ ಮತ್ತು ಹುಟ್ಟಿರೋವಂಥ ನಕ್ಷತ್ರ ರಾಶಿಯಲ್ಲಿ ಏನಾದರೂ ದೋಷಗಳಿರ್ತಾವಲ್ವ, ಮೃತ್ಯುಂಜಯ ದೋಷ, ಎಲ್ಲ ದೋಷಗಳು ಪರಿಹಾರ ಆಗೋದಕ್ಕೆ ಇಲ್ಲಿ ಪೂಜೆ ಮಾಡಿಕೊಡ್ತಾರೆ. ಆಶ್ಲೇಷ ಬಲಿ ಪೂಜೆ ಅಂತ ಮಾಡ್ತಾರೆ. ಇಲ್ಲಿ ಒಂದು ಹಾಲಿದೆ ದೊಡ್ಡದಾಗಿ, ಅಲ್ಲಿ ಪೂಜೆನ ಮಾಡಿಕೊಡ್ತಾರೆ. ಈ ಪೂಜೆ ಮಾಡಿಸ್ಕೊಳ್ಳೋದಕ್ಕೆ ಅಮೌಂಟ್ ಪೇ ಮಾಡಬೇಕಾಗುತ್ತೆ, ಮತ್ತು ಪೂಜೆಗೆ ಬೇಕಾಗಿರೋ ಐಟಮ್ಸ್ಗಳನ್ನೆಲ್ಲ ನಾವೇ ತೊಗೊಂಡೋಗ್ಬೇಕಾಗುತ್ತೆ. ನೋಡಿ, ಇಲ್ಲಿ ಸ್ವಲ್ಪ ಜನ ಕೂತಿದ್ದಾರೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಅವರೇನೆ. ಅಲ್ಲಿ ಅರ್ಚಕರು ಇರ್ತಾರಲ್ವ, ಅವರೇ ರೆಡಿ ಮಾಡ್ಕೊಳ್ತಾರೆ. ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಅಂತ ನಾನು ಮೊಬೈಲಲ್ಲಿ ನೋಡಿದ್ದು. ನಾನು ಫಸ್ಟ್ ಟೈಮ್ ಬಂದಿರೋದು ಈ ದೇವಸ್ಥಾನಕ್ಕೆ. ಅಲ್ಲೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದರು, ಅದನ್ನೊಂದು ವೀಡಿಯೋ ಮಾಡಿಕೊಂಡೆ ನಾನು. ಇದು ದೇವಸ್ಥಾನ ಎಂಟ್ರೆನ್ಸ್ ಇದು. ಇನ್ನು ದೇವಸ್ಥಾನದ ಸುತ್ತ ಬರೀ ನಾಗರ ಕಲ್ಲುಗಳೇ ಕಾಣ್ತವೆ ನಮಗೆ. ತುಂಬ ಅಂದರೆ ತುಂಬ ಇದ್ದಾವೆ. ಯಾರಾದರೂ ಹರಕೆ ಮಾಡ್ಕೊಂಡಿರ್ತಾರಲ್ವ, ಅದೆಲ್ಲ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ದೇವಸ್ಥಾನ ನೋಡೋದಕ್ಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಸಿಂಪಲ್ಲಾಗಿದ್ದರೂ ಚೆನ್ನಾಗಿದೆ. ಎಲ್ಲಿ ನೋಡಿದ್ರು ಬರೀ ನಾಗರ ಕಲ್ಲುಗಳೇ ಕಾಣ್ತವೆ. ಹರಕೆ ಮಾಡ್ಕೊಂಡಿರೋರು, ದೋಷ ಏನಾದರೂ ಇರುತ್ತಲ್ವ ಅಂಥವ್ರು ಹರಕೆ ಮಾಡ್ಕೊಂಡು ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಎಲ್ಲಿ ನೋಡಿದ್ರು ಬರೀ ನಾಗರಗಳೇ ಕಾಣ್ತಾ ಇದ್ದಾವೆ. ಸುಮಾರು 1000ಕ್ಕಿಂತ ಜಾಸ್ತಿನೇ ಇದ್ದಾವೆ. ಇನ್ನು ದೇವಸ್ಥಾನದ ಹತ್ರ ಪಕ್ಕದಲ್ಲೇ ನವಗ್ರಹ ಇದೆ, ಅಲ್ಲಿ ಎಲ್ಲರೂ ಪೂಜೆ ಮಾಡ್ತಾಯಿದ್ರು. ನಾವು ಕೂಡ ನವಗ್ರಹ ಪೂಜೆನ ಮಾಡ್ಕೊಂಡ್ವಿ. ನವಗ್ರಹ ಪೂಜೆ ಮಾಡೋದು ತುಂಬ ಅಂದರೆ ತುಂಬಾ ಒಳ್ಳೆಯದು. ಮತ್ತು ದೇವಸ್ಥಾನದ ಪಕ್ಕದಲ್ಲೇ ಬಾವಿ ಇದೆ, ಅಲ್ಲಿ ಎಲ್ಲರೂ ನೀರು ಹಾಕ್ಸ್ಕೊತಾ ಇದ್ರು. ನಾವು ಕೂಡ ಬಾವಿ ನೀರು ಹಾಕ್ಸ್ಕೊಳ್ಳೋಣ ಅಂತ ಬಂದ್ವಿ. ಈ ಬಾವಿನಲ್ಲಿ ಮೊದಲು ಸರ್ಪ ವಾಸವಾಗಿತ್ತು ಅಂತ ಹೇಳ್ತಾರೆ, ಹಾವಿತ್ತು ಬಾವಿನಲ್ಲಿ ಅಂತ. ನನಗೂ ಸರಿಯಾಗಿ ಗೊತ್ತಿಲ್ಲ, ನಾನು ಇದ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡಿಲ್ಲ ಇನ್ನು. ಈ ಬಾವಿ ನೀರು ಹಾಕ್ಸ್ಕೊಳ್ಳೋದ್ರಿಂದ ಏನಾದರೂ ದೋಷಗಳಿದ್ದರೆ ಪರಿಹಾರ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ. ಪಾಪು ಹೆದರ್ಕೊಂಡ್ಬಿಟ್ಲು, ಸಡನ್ನಾಗಿ ನೀರು ಹಾಕಿದ ತಕ್ಷಣ ಉಸಿರುಗಟ್ಬಿಟ್ಲು. ಮತ್ತು ಯಾರೂ ಬೈಕೋಬೇಡಿ, ಆ ಚಿಕ್ಕ ಮಗು ಅಷ್ಟು ಅಳ್ತಾ ಇದೆ, ಹಂಗಾದ್ರೂ ನೀರು ಹಾಕಿಸ್ತಾ ಇದ್ದಾರಲ್ಲ ಅಂತ ನಾನು ಕೇರ್ಫುಲ್ಲಾಗಿ ಇಟ್ಕೊಂಡಿದ್ದೀನಿ ಪಾಪುನ.
ಪಾಪು ಮೇಲೆ ಜಾಸ್ತಿ ನೀರು ಬೀಳದೇ ಇರೋ ಥರ ಇಟ್ಕೊಂಡಿದ್ದೆ, ಏನು ತೊಂದರೆ ಏನು ಆಗಲಿಲ್ಲ, ಆರಾಮಾಗಿದ್ಲು ಪಾಪು. ಮತ್ತು ಈ ಬಾವಿ ನೀರು ಎಷ್ಟು ಬಳಸಿದ್ರೂ ಕೂಡ ಖಾಲಿ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ನೀರು ಮಾತ್ರ ತುಂಬ ತಣ್ಣಗಿತ್ತು, ಕುಡಿಯೋದಕ್ಕೂ ಕೂಡ ನೀರು ಅಷ್ಟೇ ಚೆನ್ನಾಗಿರುತ್ತೆ. ಫಿಲ್ಟ್ರ್ ವಾಟ್ರಿಗಿನ ತುಂಬ ಚೆನ್ನಾಗಿರುತ್ತೆ ಬಾವಿ ನೀರು. ನಾನು ಮತ್ತು ಹಸ್ಬೆಂಡ್ ಇಬ್ಬರು ಕುಡಿದ್ವಿ, ಕುಡಿತಾ ಇದ್ದರೆ ಇನ್ನೂ ಕುಡಿಯೋಣ ಅನ್ನಿಸ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು ನೀರು. ಮತ್ತು ಇಲ್ಲಿ ಬಾವಿ ನೀರನ್ನ ಹಾಕ್ಸ್ಕೊಳ್ಳೋಕ್ಕೆ ದುಡ್ಡು ಕೊಡಬೇಕು. 20 ರೂಪಾಯಿ ಕೊಟ್ಟರೆ 3 ಬಿಂದಿಗೆ ನೀರು ಹಾಕ್ತಾರೆ. ಇದೊಂಥರ ಡಿಫ್ರೆಂಟಾಗಿತ್ತು, ನನಗೂ ಇದೆಲ್ಲ ಹೊಸ್ತು. ಇದೇ ಫಸ್ಟ್ ಟೈಮು ನಾನು ಈ ಥರ ಬಾವಿ ನೀರು ಹಾಕ್ಸ್ಕೊಂಡಿದ್ದು. ನೀರು ಹಾಕಿಸ್ಕೊಂಡಿದ ತಕ್ಷಣ ಒಂಥರ ಪಾಸಿಟಿವ್ ಫೀಲ್ ಆಗ್ತಾಯಿತ್ತು. ಮತ್ತು ಈ ಬಾವಿ ನೀರು ಹಾಕ್ಸ್ಕೊಳ್ಳೋದ್ರಿಂದ ಯಾವುದಾದ್ರೂ ಕೆಟ್ಟ ದೃಷ್ಟಿ ಬಿದ್ದಿದ್ರೆ ಪರಿಹಾರ ಆಗುತ್ತೆ ಅಂತಲೂ ಹೇಳ್ತಾರೆ. ಬಾವಿ ನೀರು ಹಾಕ್ಸ್ಕೊಂಡು ದೇವಸ್ಥಾನ ಸುತ್ತ 3 ಸಲ ಪ್ರದಕ್ಷಿಣೆ ಹಾಕಬೇಕು. ನಾವು ಕೂಡ ದೇವಸ್ಥಾನ ಸುತ್ತ 3 ಸಲ ಪ್ರದಕ್ಷಿಣೆನ ಹಾಕಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ರು, ಒಂಥರ ಮನಸ್ಸಿಗೆ ಸಮಾಧಾನ ಅನ್ನಿಸ್ತು. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗೋಯಿತು, ಊಟದ ಟೈಮ್ ಆಗಿತ್ತು. ದೇವಸ್ಥಾನದ ಪಕ್ಕದಲ್ಲೇ ಸ್ವಲ್ಪ ದೂರದಲ್ಲಿ ಒಂದು ಊಟದ ಹಾಲಿದೆ, ಅಲ್ಲೇ ಪ್ರಸಾದ ಕೊಡ್ತಾರೆ. ನಾವು ಅಲ್ಲೇ ಊಟ ಮಾಡಿಕೊಂಡು ಮತ್ತು ಟೈಮ್ ಆಗಿಬಿಟ್ಟಿತ್ತು, ನಾವು ರಿಟರ್ನ್ ಮತ್ತು ಊರಿಗೆ ಬರಬೇಕಿತ್ತು. ಹಂಗಾಗಿ ಬೇಗ ಬೇಗ ಹೊರಟು ಬಂದ್ವಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್.